ಗುಜರಾತ್ನ ಮಾಜಿ ಸಿಎಂ ವಿಜಯ್ ರೂಪಾನಿ ಸೇರಿ 242 ಪ್ರಯಾಣಿಕರಿದ್ದಂಥ ವಿಮಾನ ಪತನಗೊಂಡು ಸಾವಿನ ಸಂಖ್ಯೆ ಹೆಚ್ಚಿಸ್ತಾ ಇದೆ. ವಿಮಾನ ಪತನವಾಗುತ್ತಿದ್ದಂತೆ ದೊಡ್ಡ ಪ್ರಮಾಣದ ಬೆಂಕಿಯ ಕೆನ್ನಾಲಿಗೆ ಕಾಣಿಸಿಕೊಳ್ಳುತ್ತೆ. ಅಹಮದಾಬಾದ್ನಿಂದ ಲಂಡನ್ಗೆ ಹೊರಟಿದ್ದ ವಿಮಾನ ಇದಾಗಿತ್ತು. ತಾಂತ್ರಿಕ ದೋಷದಿಂದ ವಿಮಾನ ಪತನಗೊಂಡಿದೆ. ದುರಂತದಲ್ಲಿ ಸುಮಾರು 130ಕ್ಕೂ ಹೆಚ್ಚು ಜನ ಈಗಾಗಲೇ ಸಾವನ್ನಪ್ಪಿರುವಂಥ ಮಾಹಿತಿ ಸಿಗ್ತಾ ಇದೆ. ಉಳಿದಂತೆ ಕೆಲವರು ಗಂಭೀರವಾಗಿ ಗಾಯಗೊಂಡು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ. सर हेलो हेलो सर जी हेलो ये बुक तो नहीं बॉडी पर रखता रहो दे ಕೆಲವೇ ನಿಮಿಷಗಳಲ್ಲಿ ವಿಮಾನ ಪತನಗೊಳ್ಳುತ್ತೆ. ಅದರಲ್ಲಿದ್ದಂಥ ಸುಮಾರು 142ಕ್ಕೂ ಹೆಚ್ಚು ಪ್ರಯಾಣಿಕರು ಹಾನಿಗೊಳಗಾಗ್ತಾರೆ. ಈಗಾಗಲೇ ಅದರಲ್ಲಿ ಸುಮಾರು 130 ಜನ ಪ್ರಯಾಣಿಕರು ಪ್ರಾಣವನ್ನು ಚೆಲ್ಲಿದ್ದಾರೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. 133ಕ್ಕೆ ಸಾವಿನ ಸಂಖ್ಯೆ ಏರಿಕೆ ಆಗಿದೆ ಅನ್ನುವಂಥ ಮಾಹಿತಿ ಇದೆ. ಅದರಲ್ಲಿ ಉಳಿದ್ರೆ ಕೆಲವರು ಈಗ ತುರ್ತು ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ. ಭಾರಿ ದೊಡ್ಡ ಮಟ್ಟದ ಬೆಂಕಿ ಕಾಣಿಸ್ಕೊಳ್ಳುತ್ತೆ, ದಟ್ಟ ಹೊಗೆ
ನೋಡಿ ಮುಗಿಲೆತ್ತರಕ್ಕೆ ಆವರಿಸ್ಕೊಂಡಿರೋದನ್ನು ಕಾಣ್ತಾ ಇದ್ದೀವಿ. ಯಾವ ಪ್ರಮಾಣದಲ್ಲಿ ಹೊಗೆ ಸೂಸ್ತಾ ಇದೆ ಆ ಒಂದು ಅವಘಡ ಅಂತ ನೋಡ್ತಾ ಇದ್ದೀವಿ. ಆ ಮಟ್ಟಿಗೆ ಬೆಂಕಿಗೆ ಈ ಒಂದು ವಿಮಾನ ತುತ್ತಾಗಿದೆ ಅಂತಂದರೆ ಅದರಲ್ಲಿರೋ ಪ್ರಯಾಣಿಕರ ಪರಿಸ್ಥಿತಿ ಏನಾಗಿರಬೇಕು. ಇಡೀ ವಿಮಾನದ ಒಂದೇ ಒಂದು ಪಾರ್ಟು ಕೂಡ ಸಿಗ್ತಾ ಇಲ್ಲ. ಕಂಪ್ಲೀಟಾಗಿ ಎಲ್ಲ ನುಚ್ಚು ನೂರಾಗೋಗಿದೆ, ಸುಟ್ಟು ಕರಕಲಾಗಿದೆ. ಸದ್ಯ ಅಗ್ನಿಶಾಮಕ ದಳದಿಂದ ಬೆಂಕಿ ನಂದಿಸುವ ಕಾರ್ಯ ನಡೀತಾ ಇದೆ. ಟೇಕ್ ಆಫ್ ಆದ ಕೆಲವು ನಿಮಿಷಗಳಲ್ಲಿ ಘಟನೆ ನಡೆದಿದೆ. ಘಟನೆಗೂ ಒಂದು ನಿಮಿಷಕ್ಕೂ ಮುನ್ನ ಪೈಲಟ್ ಪ್ರಯಾಣಿಕರ ಗಮನಕ್ಕೂ ಕೂಡ ತರ್ತಾರೆ, ಮೇಡೆ ಕರೆ ಕೊಡ್ತಾರೆ. ಹಂಗಂದ್ರೆ ಮಾರಣಾಂತಿಕ ತುರ್ತು ಸಂದರ್ಭ ಅಂತ. ವಾಯು ಮತ್ತು ನೌಕಾ ನೆಲೆಗಳಲ್ಲಿ ಇದನ್ನು ಬಳಸಲಾಗುತ್ತೆ. ಇದೊಂದು ಕೀವರ್ಡ್. ಮಾರಣಾಂತಿಕ ತುರ್ತು ಸಂದರ್ಭದಲ್ಲಿ ಇದ್ದೀವಿ ಅನ್ನುವಂಥ ವಿಚಾರವನ್ನು ತಿಳಿಸೋದಕ್ಕೆ ಮೇಡೆ ಕರೆಯನ್ನು ಕೊಡ್ತಾರೆ. ಸೊ ಆ ರೀತಿಯಾಗಿ ಒಂದು ನಿಮಿಷ ಮುಂಚೆ, ಈ ಘಟನೆ ಆಗೋಕ್ಕೂ ಒಂದು ನಿಮಿಷ ಮುಂಚೆ ಪೈಲಟ್ ಗಮನಕ್ಕೆ ತರ್ತಾರೆ. ಆದರೂ ಯಾವುದೇ ಕಾರಣಕ್ಕೂ ಪ್ರಯಾಣಿಕರನ್ನು ರಕ್ಷಿಸೋದಕ್ಕೆ ಸಾಧ್ಯ ಆಗಲಿಲ್ಲ.